ಕಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆ 3ನೇ ವಾರ್ಡಿನ ಓಬ್ದೇನಹಳ್ಳಿಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ವೇಣುಗೋಪಾಲ್ ಅವರು ಸ್ಪರ್ಧಿಸುತ್ತಿದ್ದಾರೆ. ಇವರ ಗುರುತು ಕಮಲ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ನಮಸ್ತೆ. ಬೆಳಗ್ಗೆನೇ ಬಂದಿದ್ದೀರ ಮಾಧ್ಯಮ ಮಿತ್ರರಿಗೆ ನನ್ನ ವಂದನೆಗಳು. ಬೆಳಗಿನ ಶುಭೋದಯ. ಹೆಸರು ವೇಣುಗೋಪಾಲ್ ಅಂತ. ಓಬ್ದೇನಹಳ್ಳಿಯಲ್ಲಿ ಹುಟ್ಟು ಬೆಳೆದಿದ್ದು ಬೆಳೆಯೋದಕ್ಕೋಸ್ಕರ ಒಂದು ಚಿಕ್ಕ ಏಜು 31 ವರ್ಷ ಬೆಳೆಯೋದಕ್ಕೆ ಆಪರ್ಚುನಿಟಿ ಹುಡುಕ್ತಾ ಇದೆ. ಮತ್ತು 10 ವರ್ಷದಿಂದ BJPಯಲ್ಲೇ ಕೆಲಸ ಮಾಡಿದ್ದೀನಿ. ಶಾಸಕರಾದ್ದವು ಬಂದೆ. ಮತ್ತು ನಮ್ಮೂರಿಂದ ನಾವು ಯುವಕರೆಲ್ಲ ಸೇರಿ ಮುನ್ರಾಜಣ್ಣ ಅನ್ನೋರೊಬ್ಬರನ್ನ ಗೆಲ್ಲಿಸಿದ್ರಿ. ಮತ್ತು ದೊಡ್ಡವರು ಸಮ್ಮುಖದಲ್ಲಿ ಮಾತಾಡಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದಾಗ ನಮ್ಮ ಓಬ್ದೇನಹಳ್ಳಿ ಮುನಿಯಪ್ಪಣ್ಣವರು ಮತ್ತು ನಮ್ಮ ದೊಡ್ಡವರು ರಾಮಜಿನಮ್ಮನ ಮತ್ತು ಮುನ್ರಾಜು ಅವರೆಲ್ಲರೂ ಸೇರಿ ಮತ್ತು ನಮ್ಮ ಯುವಕರು ಮತ್ತು ದೊಡ್ಡವರ ಆಶೀರ್ವಾದದಿಂದ ನನಗೆ MLA ಸಾಹೇಬರು ಮತ್ತು ಮುದ್ದಪ್ಪಣ್ಣವರಾಗಿರ್ಬೋದು, ಪ್ರೇಮ್ ಕುಮಾರ್ ಸರ್ ಆಗಿರ್ಬೋದು, ನಾರಾಯಣ ಸ್ವಾಮಿ ಸರ್ ಆಗಿರ್ಬೋದು, ಇವರೆಲ್ಲರೂ ಸೇರಿ ನನಗೆ ವಾರ್ಡ್ ನಂಬರ್ 3ಯಲ್ಲಿ BJP ಚಿಹ್ನೆಯಲ್ಲಿ ಎರಡನೇ ಸಂಖ್ಯೆ ಕೊಟ್ಟಿದ್ದಾರೆ. ಸರ್, ಮೊದಲನೇದಾಗಿ ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು ಸರ್? ನಮ್ಮದು ಬಂದು ಕೈಗಾರಿಕಾ ಪ್ರದೇಶ ಆಗಿರೋದ್ರಿಂದ ಸುತ್ತಮುತ್ತ ಎಲ್ಲ ಫ್ಯಾಕ್ಟ್ರಿಗಳಿದ್ದಾವೆ. ಮತ್ತು ಬಡವರು ತುಂಬ ಜನ ಇಲ್ಲಿದ್ದಾರೆ. ಬಡವ್ರಿಗೊಂದು ಅವಕಾಶ ಕೊಡಬೇಕು. ಮತ್ತು ಬಡವ್ರನ್ನ ಇಲ್ಲಿ ಎಲ್ಲರೂ ಆಚೆ ಕಡೆಯಿಂದ ಬಂದು ಬೆಳೀತಾ ಇರೋರು ತುಂಬ ಜನ ಇದ್ದಾರೆ. ಮತ್ತು ನಮ್ಮೂರು ಹಾಗೇ ಇದೆ, ಸುತ್ತು ಫ್ಯಾಕ್ಟ್ರಿಗಳಾಗ್ತಾ ಇದ್ದಾವೆ, ತುಂಬ ಜನ ಬೆಳೀತಾ ಇದ್ದಾರೆ. ನಮ್ಮೂರು ಮಾತ್ರ ಹಂಗೆ ಇದೆ. ನಾವು ತುಂಬ ಜನ SC ST ಅಂದ್ಬಿಟ್ಟು ನಮ್ಮನ್ನು ತುಂಬ ಜನ ಅಲ್ಲೇ ಬಿಡ್ತಾ ಇದ್ದಾರೆ. ಅದರಿಂದ ನಾನು ಡಿಸಿಷನ್ ತೊಗೊಂಡು ನಮ್ಮ ಊರನ್ನ ಮತ್ತು ಜನನ ಬೆಳೆಸ್ಬೇಕು ಅನ್ನೋದೊಂದು ಡಿಸಿಷನ್ ತೊಗೊಂಡು ಮತ್ತು ಊರನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿದ್ದೀನಿ. ಮತ್ತು ಅದಾದಮೇಲೆ MLA ಸಾಹೇಬ್ರ ಹತ್ರ ಖುದ್ದಾಗಿ ಮಾತಾಡಿದ್ದೀರಿ. ಇದೊಂದು ಅವಕಾಶ ನಮಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಮುನಿಯಪ್ಪಣ್ಣವ್ರು ತುಂಬ ಸಹಕಾರ ಮಾಡಿದ್ದಾರೆ. ಮತ್ತು ನಮ್ಮೂರು ದೊಡ್ಡವರೆಲ್ಲರೂ ಸಹಕಾರ ಮಾಡಿದ್ದಾರೆ. ನಮ್ಮ ಏನು ಯೂತ್ಸ್ ಇದ್ದಾರೋ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಊರ ಜನತೆಯೂ ನನ್ನ ಗೆಲ್ಲಿಸ್ತಾರೆ ಅನ್ನೋದೊಂದು ಅವ್ರದ್ದೆಲ್ಲ ಆಶೀರ್ವಾದ ಇದೆ. ಅವ್ರು ಗೆಲ್ಲಿಸ್ತಾರೆ ಅನ್ನೋ ಒಂದು ಭರವಸೆ ಇದೆ. ಅದು ಊರಿಗೋಸ್ಕರ ಮಾಡಬೇಕು ಅಂತ ಬಂದಿದ್ದೀನಿ. ಮತ್ತು ನಾವು ಬೆಳೆದಿದ್ದ ಜಾಗ ನಾವು ಏನಾದರೂ ಮಾಡಬೇಕು ಅನ್ನೋ ಒಂದು ಅವಕಾಶ. ಮತ್ತು ಚಿಕ್ಕ ವಯಸ್ಸಲ್ಲಿ ಎಲ್ಲೂ ವೇದಿಕೆ ಇಲ್ಲ ಬೆಳೆಯೋದಕ್ಕೋಸ್ಕರ. ಈ ವೇದಿಕೆನ ನಾನು ಉಪಯೋಗಿಸ್ಕೊಂಡು ಬೆಳಿತೀನಿ ಅಂತ ನಾನು ಕೋರ್ಕೊತೀನಿ. ಎಲ್ಲರೂ BJPಗೆ ವೋಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಓಕೆ ಸರ್, ಥ್ಯಾಂಕ್ ಯು. ಚುನಾವಣೆ ಬಂದಾಗ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದನ್ನು ಗುರುತಿಸಿ ಇವತ್ತು ಪಕ್ಷ ಅವರಿಗೆ ಟಿಕೆಟ್ ಕೊಟ್ಟಿದೆ. ಊರಿನವರು ಕನಿಷ್ಠ ಅಂತಂದರೂ 100 ಮತಗಳ ಹೆಚ್ಚು ಅಂತರದಿಂದ ಗೆಲ್ಲಿಸ್ಕೊಡ್ತಾರೆ ಅನ್ನೋ ಒಂದು ವಾತಾವರಣ ಇದೆ. ಆ ಮುಖಾಂತರ ನಮ್ಮ ಪಕ್ಷದ ಈಗ ಆಲ್ರೆಡಿ 19 ಸೀಟ್ ಪೈಕಿ 19 ಗೆಲ್ಲುವಂಥ ಸಾಧ್ಯತೆಗಳು ಪಂಚಾಯತಿಯಲ್ಲಿ ನಾವು ನೋಡಿದ್ದೀವಿ. ನಮ್ಮ ಪಕ್ಷದ ಮುಖಂಡರು ಮತ್ತು ತಾಲೂಕಿನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ಪ್ರೇಮ್ ಕುಮಾರ್ ಅವರು 100ಕ್ಕೆ 100% ಅವರು ಅಧ್ಯಕ್ಷರಾಗ್ತಾರೆ. ಅವರ ಕೈ ಬಲಪಡಿಸೋದಕ್ಕೆ ಮತ್ತು ಶಾಸಕರ ಒಂದು ಕೈ ಬಲಪಡಿಸೋದಕ್ಕೆ ಜಯರಾಜ್ ಮುನ್ರಾಜ್ ಅವರ ಕೈ ಬಲಪಡಿಸೋದಕ್ಕೆ ನಮ್ಮೂರಿಂದನೂ ಒಬ್ಬ ಸದಸ್ಯರಾಗಿ ಹೋಗ್ತಾರೆ. ಅದು ಖಂಡಿತವಾಗೂ ಹೇಳ್ಬೋದು. ಆ ಮುಖಾಂತರ ಊರಿನಲ್ಲಿ ಅನೇಕ ಸಮಸ್ಯೆಗಳು ಇದ್ದು ಈಗಾಗಲೇ ಭಾಳಷ್ಟು ಸಮಸ್ಯೆಗಳು ಈಗಾಗಲೇ ಬಗೆಹರಿಸಿದ್ದೀವಿ. ಇದೊಂದು ಸ್ವಲ್ಪ ಚರಂಡಿ ಕೆಲಸಗಳಿದೆ ಮತ್ತು ಒಂದು ಅಂಗನವಾಡಿ ಕೆಲಸ ಮಾಡಿಸ್ಬೇಕಾಗಿದೆ. ಅದು ಸುಮಾರು 40 ವರ್ಷಗಳ ಕಟ್ಟಡ. ಅದನ್ನು ಕೆಡವಿ ಬೇರೆ ಮಾಡಬೇಕು ಅಂತ ಒಂದು ಕಾರ್ಖಾನೆಯಲ್ಲಿ ಮಾತಾಡಿದ್ದೀವಿ. CSR ಫಂಡಲ್ಲಿ ಮಾಡಿಕೊಡ್ಬೇಕು ಅಂತೇಳಿ. ಅವ್ರಿಗೆ ಆಲ್ರೆಡಿ ಪ್ಲಾನ್ ಎಲ್ಲ ರೆಡಿ ಮಾಡಿದ್ದಾರೆ. ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾಯಿದ್ದಾರೆ. ಕೆಲವು ಚರಂಡಿ ವರ್ಕ್ಸ್ ಆಗಬೇಕು. ರಸ್ತೆಗಳು ಈ ಹೊರಗಡೆ KDB ರಸ್ತೆಗಳಿಗೆ, ಲಿಂಕ್ ರಸ್ತೆಗಳಿಗೆ ಕಾಂಕ್ರೀಟ್ ಆಗಬೇಕಾಗಿದೆ. ವಿಶೇಷವಾಗಿ ಓಬ್ದೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಅನೇಕ ಕಾರ್ಖಾನೆಗಳು ಬಂದಿದೆ. ಇಲ್ಲಿನ ವಿದ್ಯಾವಂತರು ಸುಮಾರು ಜನ ಯುವಕರು ಡಿಗ್ರಿ ಓದಿರೋವಂಥವ್ರು ಹುಡುಗರು ಇದ್ದಾರೆ. ಅವರಿಗೆ ಕೆಲಸಗಳು ಸ್ಥಳೀಯವಾಗಿ ಕೆಲಸ ಕೊಡ್ತಾಯಿಲ್ಲ. ಆ ನಿಟ್ಟಲ್ಲಿ ಇಲ್ಲಿನ ವಿದ್ಯಾವಂತ ಯುವಕರಿಗೆ ಕೆಲಸ ಕೊಡಿಸೋವಂಥದ್ದು ಮೊದಲನೇ ಆದ್ಯತೆ ಗೆದ್ದ ಮೇಲೆ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ. ಎಲ್ಲ ಕಾರ್ಖಾನೆಗಳವರನ್ನು ಅಪ್ರೋಚ್ ಮಾಡಿ ಇಲ್ಲಿನ ಯುವಕರಿಗೆ ಮೊದಲನೇ ಆದ್ಯತೆ ಕೊಡಬೇಕು. ನಂತರ ಬೇರೆ ಜಿಲ್ಲೆ ಬೇರೆ ರಾಜ್ಯದವ್ರಿಗೆ ನೀವು ಕೊಡಬೇಕು ಅಂತ ನಾವು ಕೇಳಬೇಕು ಅಂದ್ಕೊಂಡಿದ್ದೀವಿ. ಈಗಾಗಲೇ ಹೊರ ರಾಜ್ಯಗಳಿಂದನೂ ಬಂದವರಿಗೆ ಮೊದಲನೇ ಆದ್ಯತೆ ಕೊಡ್ತಾಯಿದ್ದಾರೆ. ಉದಾಹರಣೆ BCom BE ಮಾಡಿದರೆ ಈ ಊರಿನವ್ರಿಗೆ ಕೊಡೋದಿಲ್ಲ, ಬೇರೆ ಊರಿನವ್ರಿಗೆ ಕೊಡ್ತಾರೆ, ಬೇರೆ ಜಿಲ್ಲೆಯವ್ರಿಗೆ ಕೊಡ್ತಾಯಿದ್ದಾರೆ. ಸ್ಥಳೀಯವಾಗಿ ಕೊಡ್ತಾ ಇಲ್ಲ. ಆ ಕಾರ್ಖಾನೆ ಮಾಲೀಕರ ಅಸೋಸಿಯೇಷನ್ಗೆ ಆಡಿ ನಾವು ಗಮನಕ್ಕೆ ತಂದಿದ್ದೀವಿ. ನೀವು ಕೊಟ್ಟಿಲ್ಲ ಅಂತಂತಂದರೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಖಾನೆಗಳನ್ನು ಇಡೀ ಕ್ಷೇತ್ರವನ್ನು ಬಂದ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡ್ತೀವಿ ಅಂತ ಒಂದು ಆಲ್ರೆಡಿ ಹೇಳಿದ್ದೀವಿ. 2021ರಲ್ಲಿ ನಾವು ಇಡೀ ಓಬ್ದೇನಹಳ್ಳಿ ಕೈಗಾರಿಕಾ ಪ್ರದೇಶನ ಬಂದ್ ಮಾಡೋದಕ್ಕೆ ನಾವು ವ್ಯವಸ್ಥಿತವಾಗಿ ಎಲ್ಲ ಮಾಡಿದ್ದೀವಿ. ಆದರೆ ಆಗ್ತಾನೆ ಕೊರೋನಾ ಮುಗಿದಿರೋದ್ರಿಂದ ಬೇಡ ಅಂಥೇಳಿ SP ಸಾಹೇಬರು, DSP ಸಾಹೇಬರು ಮತ್ತು ಈಗ ಸ್ಥಳೀಯ ಮುಖಂಡರೆಲ್ಲ ಹೇಳ್ಕೊಂಡ್ರು. ಈಗ ತಾನೇ ಇದು ಮುಗಿದಿದೆ, ಏನದು ಕೊರೋನಾ ಮುಗಿದಿದೆ.
ಭಾಳಷ್ಟು 6-7 ತಿಂಗಳಿಂದ ಬಂದಿತ್ತು ಫ್ಯಾಕ್ಟ್ರಿಗಳು, ಈಗ ತಾನೇ ಪ್ರಾರಂಭ ಆಗ್ತಾಯಿದೆ. ದಯವಿಟ್ಟು ಇದನ್ನು ಕೈ ಬಿಡಿ ಅಂತ ಹೇಳಿದ್ರಿಂದ ನಾವು ಅದನ್ನು ಮುಂದೂಡಿದ್ವಿ. ಈಗ ನಾವು ಗೆದ್ದ ಮೇಲೆ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತು ನಮ್ಮ ಶಾಸಕರ ಗಮನಕ್ಕೆ ತಂದು ಇಲ್ಲಿನ ಏನು ಸಮಸ್ಯೆ ಇದೆ, ಕೈಗಾರಿಕೆಗಳ ಸಮಸ್ಯೆ, ಅದನ್ನು ಸಮಸ್ಯೆಗಳ ಕೈಗೆ ತಗೊಂಡು ಕೆಲಸಗಳು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸ್ಥಳೀಯ ವಿದ್ಯಾವಂತರಿಗೆ ಕೆಲಸಗಳು ಕೊಡಿಸ್ಬೇಕು ಅಂತ. ಮತ್ತು ಓದಿದ ಇನ್ನೇನು ಸಮಸ್ಯೆಗಳು ಅಂತ ಸಮಸ್ಯೆಗಳೇನಿಲ್ಲ. ಡೈರಿ ಇದೆ, ಸ್ಕೂಲು ಬೇರೆ ಕಾರ್ಖಾನೆಗಳವರು 1-2 ಕಾರ್ಖಾನೆಗಳವರು ನಮ್ಗೆ ಸಹಕರಿಸಿದ್ದಾರೆ. ಮತ್ತು ಒಂದು ಊರಿಗೆ ಒಂದು ಸಮುದಾಯ ಭವನ ಆಗಬೇಕಾಗಿದೆ. ನಮ್ಮ ಪರಿಶಿಷ್ಟ ಜಾತಿ 2 ಕಾಲೋನಿಗಳಿಗೂ ಒಂದು ಸಮುದಾಯ ಭವನಗಳು ಆಗಬೇಕಾಗಿದೆ. ನಮ್ಮ ಈ ಕಡೆ ಒಂದು ಕಾಲೋನಿ, ಆ ಕಡೆ ಒಂದು ಕಾಲೋನಿ ಇದೆ. 2 ಕಾಲೋನಿಗಳಿಗೂ ಸಮುದಾಯ ಭವನಗಳು ಇನ್ನು 5 ವರ್ಷದೊಳಗಾಗಿ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಜಾಗನೂ ಸಹ ರೆಡಿ ಇದೆ. ಮತ್ತು ಊರಲ್ಲಿ ಒಂದಷ್ಟು ಬಡವರಿದ್ದಾರೆ, ಅವ್ರಿಗೆ ಮನೆಗಳು ಗ್ರ್ಯಾಂಟ್ ಮಾಡಿಸ್ಕೊಡೋವಂಥದ್ದಿದೆ. ಮತ್ತು ಊರಲ್ಲಿ ಈ ಖಾತೆ ಆಗಿಲ್ಲ, ಸುಮಾರು 90% ಈ ಖಾತೆ ಆಗಿಲ್ಲ. ಈ ಖಾತೆಗಳನ್ನು ಮಾಡಿಸ್ಕೊಡೋ ಒಂದು ಜನಾಂದೋಲನ ರೀತಿಯಲ್ಲಿ ಮಾಡಿ ಈ ಖಾತೆ ಮಾಡಿಸ್ಕೊಡೋ ಕೆಲಸ ಇವತ್ತು ಮಾಡಬೇಕಾಗಿದೆ. ಅದು ಸಹ 1 ವರ್ಷದಲ್ಲಿ ಮಾಡಬೇಕು ಅಂತ ನಾವು ಒಂದು ಯೋಜನೆ ಇಟ್ಕೊಂಡಿದ್ದೀವಿ. ನಮ್ಮ ಸದಸ್ಯರ ಮುಖಾಂತರ ಮತ್ತು ಪಂಚಾಯತಿ ಅಧ್ಯಕ್ಷರ ಮುಖಾಂತರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಊರಿನವರು BJP ಪಕ್ಷದ ಅಭ್ಯರ್ಥಿನೇ ಗೆಲ್ಲಿಸ್ಕೊಟ್ರೆ ನಮ್ಗೆ ಇನ್ನಷ್ಟು ಅನುಕೂಲ ಆಗುತ್ತೆ. ನಮ್ಮ ಪಕ್ಷದ ಹೊರೇ ಒಬ್ಬರು ಅಧ್ಯಕ್ಷರಾಗೋದ್ರಿಂದ ಇಲ್ಲಿಂದನೂ ನಮ್ಮ ಪಕ್ಷದ ಒಬ್ಬರು ಸದಸ್ಯರಾಗಿ ಹೋದರೆ ಕೆಲಸ ಮಾಡ್ಸೋಕ್ಕೆ ಇನ್ನಷ್ಟು ಈಸಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈಗ ಆಲ್ರೆಡಿ ನಮಗೆ ವಾತಾವರಣ BJPಗೆ ತುಂಬ ಅನುಕೂಲಕರವಾಗಿದೆ. ಶಾಸಕರ ಒಂದು ಜನಪ್ರಿಯತೆ ನಮಗೆ ಉಪಯೋಗ ಆಗ್ತಾಯಿದೆ. ಮತ್ತು ದೇಶದ ಪ್ರಧಾನಮಂತ್ರಿಗಳು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಅಭಿವೃದ್ಧಿ ಮಾಡ್ತಾಯಿದ್ದಾರೆ. ರೈಲ್ವೆ ಇರ್ಬೋದು, ವಿಮಾನಯಾನ ಇರ್ಬೋದು, ದೂರಸಂಪರ್ಕ ಇರ್ಬೋದು, ಮತ್ತು ಭೂ ಸಾರಿಗೆ ಇರ್ಬೋದು, ಎಲ್ಲ ಬಂದರು ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಭಾಳ ಉನ್ನತಿ ಮಟ್ಟಕ್ಕೆ ಹೋಗ್ತಾಯಿದೆ. ಎಲ್ಲ ರೈಲ್ವೆ ಸ್ಟೇಷನ್ಗಳು ಇವತ್ತು ಉನ್ನತೀಕರಣ ಆಗ್ತಾಯಿದೆ. ವಿಶೇಷವಾಗಿ ದೇಶದ ರಕ್ಷಣೆಗೆ ಮತ್ತು ಒಂದು ಕಟಿಬದ್ಧರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೂ ಆಂತರಿಕ ಅಭದ್ರತೆ ಸೃಷ್ಟಿ ಮಾಡೋವಂಥವ್ರಿಗೆ ಸರಿಯಾದ ಗಟ್ಟಿ ನಿಲುವು ತಗೊಂಡು ಅವರು ಕೆಲಸ ಮಾಡ್ತಾಯಿದ್ದಾರೆ. ಮೋದಿಜಿಯವರು ಅವರ ಕೈ ಬಲಪಡಿಸ್ಬೇಕು ಅಂತಂದರೆ ಬೇರೆ ಮಾಡದಲ್ಲಿ ಏನು ಬೂತ್ ಮಾಡೋದ್ರಿಂದ ನಾವು BJPನ ಗಟ್ಟಿಗೊಳಿಸಿದಾಗ ಮಾತ್ರ ದೇಶ ಸುಭಿಕ್ಷವಾಗಿ ಇರೋಕ್ಕಾಗುತ್ತೆ, ಅವ್ರಿಗೆ ಕೈ ಬಲಪಡಿಸೋಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು BJPಗೆ ಜನಕ್ಕೆ ಆಲ್ರೆಡಿ ಅರ್ಥ ಮಾಡ್ಕೊಂಡಿದ್ದಾರೆ. BJPಗೆ ನಮ್ಮ ದೇಶ ಉಳಿಸೋವಂಥದ್ದು, ಧರ್ಮ ಉಳಿಸೋವಂಥ ಕೆಲಸ ಮಾಡೋದು BJP ಅಂತ ತಿಳ್ಕೊಂಡಿದ್ದಾರೆ. ಈಗ ಎಲ್ಲ ಸಾಮಾನ್ಯ ಕಾರ್ಯಕರ್ತರಿಗೂ ಇವತ್ತು ಅದು ಅರಿವಾಗಿದೆ. ಹಾಗಾಗಿ BJP ಪಕ್ಷ ಗೆಲ್ಲುತ್ತೆ. ನಮ್ಮ ವೇಣುಗೋಪಾಲ್ ಅವರು ಗೆಲ್ತಾರೆ. ನಮ್ಮ ಪಕ್ಷದ ಮುಖಂಡರಂಥ ಪ್ರೇಮ್ ಕುಮಾರ್ ಅವರೇ ಪಂಚಾಯತಿ ಅಧ್ಯಕ್ಷರಾಗ್ತಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೆಟ್ಟಲ್ಲಿ ನಮ್ಮ ರಾಮಯ್ಯನಪ್ಪರು ಇರ್ಬೋದು, ನಮ್ಮ ರಾಜೇಂದ್ರ ಇರ್ಬೋದು, ನಮ್ಮ ಮಾಜಿ ಮೆಂಬರ್ ಮುನ್ರಾಜ್ ಇರ್ಬೋದು, ಅನೇಕ ಕಾರ್ಯಕರ್ತರು ಮುಖಂಡರು ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಇಲ್ಲಿ ಎಲ್ಲ ಅಣ್ಣ ತಮ್ಮಂದ್ರಂಗಿರ್ತೀವಿ. ವೇಣುಗೋಪಾಲ್ನೇ ಗೆಲ್ಸ್ಕೊತೀವಿ ಅಂತ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ. ವೇಣುಗೋಪಾಲ್ ಅವರು ಗೆಲ್ತಾರೆ, ಅದರಲ್ಲಿ ಎರಡನೇ ಸಂಶಯನೇ ಇಲ್ಲ. ಗೆದ್ದೇ ಗೆಲ್ತಾರೆ. ಇಲ್ಲಿಂದ BJP ಅಭ್ಯರ್ಥಿ ಗೆದ್ದು ನಮ್ಮ ಪಂಚಾಯತಿಗೆ ಹೋಗ್ತಾರೆ ಅಂತ ನಾನು ನಿಶ್ಚಯವಾಗಿ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಬೆಳಗ್ಗಿನ ಶುಭೋದಯಗಳನ್ನು ತಿಳಿಸ್ತಾ, ನನ್ನ ಹೆಸರು ರಾಜೇಂದ್ರ, ವಕೀಲರು ನಾವು. ಏನು ನಮ್ಮ ಒಬ್ದಿನಲ್ಲಿ 3ನೇ ವಾರ್ಡಿಂದ ನಮ್ಮ ವೇಣುಗೋಪಾಲ್ ಅವರು ಏನು ಸ್ಪರ್ಧಿಸಿದ್ದಾರೆ. ಈಗಾಗಲೇ ನೀವು ಸುಮಾರು 12 ವರ್ಷದಿಂದ ಪಟ್ಟಣ ಬಾಸಟಹಳ್ಳಿ ಗ್ರಾಮ ಪಂಚಾಯತಿಯಿಂದ ಯಾವುದೇ ಚುನಾವಣೆ ನಡೆದಿರಲಿಲ್ಲ. ಸುಮಾರು 12 ವರ್ಷ ಆಗಿತ್ತು. ಈಗ ಪಟ್ಟಣ ಪಂಚಾಯತಿ ಅಂತ ಮಾಡಿ ಈಗ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ. ಸ್ಪರ್ಧೆ ನಡೀತಿದೆ. ಜನರು ಕೂಡ ಭಾಳಷ್ಟು ನಮಗೆ ಸಮ್ಮತ ಕೊಟ್ಟಿದ್ದಾರೆ. ಬಹಳಷ್ಟು ಅನುಕೂಲನೂ ಮಾಡ್ತಾಯಿದ್ದಾರೆ ಮತ್ತು ಜೊತೆಯಲ್ಲೂ ಓಡಾಡ್ತಾಯಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಜನಪ್ರಿಯವಾದಂಥ ಮುನಿಯಪ್ಪಣ್ಣರು ಕೂಡ ನಮ್ಮ ಜೊತೆ ನಿಂತು ಬಹಳಷ್ಟು ಸಹಕಾರ ಕೊಟ್ಟು ಅವರು ಮಾರ್ಗದರ್ಶನದಲ್ಲಿ ಮುಂದೆ ನಡೀತಾ ಇದ್ದಾರೆ. ಒಳ್ಳೆಯದಾಗುತ್ತೆ ಅಂತಲೂ ನಂಬಿದ್ದೀರಿ. ಜನರು ನಮಗೆ ಸಪೋರ್ಟಾಗಿ ನಿಂತಿದ್ದಾರೆ. ಮತ್ತು ಮೊನ್ನೆ ಶಾಸಕರು ಇರ್ಬೋದು, ಗೌರವಂತ ಶಾಸಕರು, ಅವರು ಕೂಡ ನಮ್ಮ ಸಪೋರ್ಟ್ ಮಾಡಿ ನೀವು ಗೆದ್ಕೊಂಡು ಬನ್ನಿ ಅಂತಲೇ ಹೇಳಿದ್ದಾರೆ. ಹಾಗಾಗಿ ನಮ್ಮ ಮುನಿಯಪ್ಪನವರು ನಮಗೆ ಬಹಳಷ್ಟು ಸಹಕಾರ ಕೊಟ್ಟು ಜೊತೆ ನಿಂತು ಅವ್ರು ನಮ್ಮ ಜೊತೆ ಕೆಲಸ ಮಾಡ್ತಾಯಿದ್ದಾರೆ. ಅವರೊಟ್ಟಿಗೆ ನಾವು ಅವ್ರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಏನು ಭಾರತೀಯ ಜನತಾ ಪಕ್ಷನೇ
ಬರುತ್ತೆ, ಗೆಲ್ತೀರಿ. ಮತ್ತು ಮುನಿಯಪ್ಪನವ್ರು ಹೇಳ್ದಂಗೆ ಸಾಕಷ್ಟು ವಿಚಾರಗಳಿಗಾಗಲೇ ಮುನಿಯಪ್ಪನವರು ಸ್ಪರ್ಧಾರ್ಥಿ ವೇಣುಗೋಪಾಲ್ ಅವರು ಕೂಡ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಮೇನ್ ನಾನು ಮಾತಾಡೋಷ್ಟು ಇಲ್ಲ. ಹಾಗಾಗಿ ಪಟ್ಟಣ ಪಂಚಾಯತಿಲೂ ಕೂಡ ನಮ್ಮದೇ ಮೇಲುಗೈ ಬರುತ್ತೆ. ಪ್ರೇಮ್ ಕುಮಾರ್ ಅಣ್ಣವರೇ ಅಲ್ಲಿ ಅಧ್ಯಕ್ಷರಾಗ್ತಾರೆ. ಇಲ್ಲಿಂದ ನಮ್ಮ ಉದ್ದಿನಹಳ್ಳಿ 3ನೇ ವಾರ್ಡಿಂದ ನಾವು ಸಾಕಷ್ಟು ಒಂದು 100 ಮತಗಳಿಂದ ಸಾಕಷ್ಟು ಲೀಡಿಂಗಲ್ಲೇ ಗೆದ್ದು ಅಲ್ಲಿ ನಮ್ಮ ಸ್ಪರ್ಧಿನ ಅಲ್ಲಿ ಕಳಿಸಿ ಮುನಿಯಪ್ಪನವ್ರ ಮಾರ್ಗದರ್ಶನದಲ್ಲಿ ಮುಗಿಸ್ಕೊಡ್ತೀವಿ.